ಬ್ಯಾಂಕ್ನಲ್ಲಿನ 19,300 ರೂಪಾಯಿಗಾಗಿ ಅಕ್ಕನ ಅಸ್ಥಿಪಂಜರ ತಂದ. ಸಹೋದರಿ ಬದುಕಿಲ್ಲ ಎಂದರೂ ಕೇಳದ ಸಿಬ್ಬಂದಿ. ಸಾವಿನ ಸಾಕ್ಷಿ ಕೇಳಿದ್ದಕ್ಕೆ ಒಡಿಶಾದಲ್ಲಿ ಈ ಘಟನೆ. ಮೃತ ಸಹೋದರಿಯ ಹೆಸರಿನಲ್ಲಿ ಠೇವಣಿ ಇಟ್ಟಿದ್ದ 19,300 ರೂಪಾಯಿ ತೆಗೆಯಲು ಒಡಿಶಾದ ಬುಡಕಟ್ಟು ವ್ಯಕ್ತಿಯೊಬ್ಬ ಆಕೆಯ ಅಸ್ಥಿಪಂಜರವನ್ನೇ ಬ್ಯಾಂಕಿಗೆ ತಂದಿರುವ ಮನಮಿಡಿಯುವ ಘಟನೆ ಒಡಿಶಾದ ಕಿಯೋಂಝಾರ್ ಜಿಲ್ಲೆಯ ಒಡಿಶಾ ಗ್ರಾಮೀಣ ಬ್ಯಾಂಕಿನ ಮಾಲಿಪೋಸಿ ಶಾಖೆಯಲ್ಲಿ ನಡೆದಿದೆ. ಘಟನೆಗೆ ಭಾರೀ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದು ತಪ್ಪು ತಿಳುವಳಿಕೆಯಿಂದ ಆಗಿದ್ದು ಎಂದು ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಕಾಕ್ರಾ ಮುಂಡಾ ಎಂಬಾಕೆ 2 ತಿಂಗಳ ಹಿಂದೆ ಸಾವನ್ನಪ್ಪಿದ್ದರು. ಆಕೆಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಆಕೆಯ ಖಾತೆಯಲ್ಲಿ ಉಳಿದಿರುವ 19,300 ರೂಪಾಯಿ ಪಡೆಯಲು ಅವರ ಸಹೋದರ ಜೀತು ಮುಂಡಾ ಬ್ಯಾಂಕ್ಗೆ ತೆರಳಿದ್ದರು. ಆಗ ಸಿಬ್ಬಂದಿ ಖಾತೆ ಯಾರ ಹೆಸರಿನಲ್ಲಿ ಇದೆಯೋ ಅವರು ಹಾಜರಿರಬೇಕು. ಆಗಿದ್ದೇನು? ಒಡಿಶಾದ ಕಾಕ್ರಾ ಮುಂಡಾ ಎಂಬಾಕೆ 2 ತಿಂಗಳ ಹಿಂದೆ ಸಾವು. ಆಕೆಯ ಬ್ಯಾಂಕ್ ಖಾತೆಯಲ್ಲಿ 19,300 ರೂಪಾಯಿ ಠೇವಣಿ ಇತ್ತು. ಮರಣ ಪತ್ರದ ಬದಲು ಸಾವಿನ ಸಾಕ್ಷಿ ಕೊಡಿ ಎಂದ ಬ್ಯಾಂಕ್ ಅಧಿಕಾರಿ ದಾಖಲೆ ಇಲ್ಲದ ಕಾರಣ ಅಸ್ಥಿಪಂಜರ ಹೊರತೆಗೆದ ಸಹೋದರ.